ಶುರು ಮಾಡಿದರೆ ಮಾತು ಬಲ್ಲವರು, ವಿಷಯ ಗೊತ್ತಿರ್ತಕ್ಕಂಥವ್ರು ಸಾಕಷ್ಟು ಮಾತಾಡ್ತಾ ಹೋಗ್ಬೋದು. ಆದರೆ ನನಗೆ ಇಲ್ಲಿ ಮಾತುಗಳನ್ನು ಬರ್ಕೊಟ್ಟಿದ್ದನ್ನು ಆಡಿ ಆಡಿ ಅಭ್ಯಾಸ ಆಗ್ಬಿಟ್ಟಿದೆ. ಅದರಿಂದ ನಾನೇ ಮಾತಾಡೋದು ಅಂತ ಹೇಳಿದ್ರೆ ಸ್ವಲ್ಪ ನನಗೆ ಕಷ್ಟವಾಗ್ತದೆ. ಮಾಸ್ತಿ ಏನು ಬರ್ಕೊಟ್ಟಿದ್ರು ಅದು ನಾನು ಮಾತಾಡ್ತೀನಿ. ಬಟ್ ಚೆನ್ನಾಗಿ ಬರ್ತಿದ್ದೀರಿ. ನಿರ್ದೇಶಕರು ನನಗೆ ಇಂಥ ಬೇಕು ಅಂತ ಹೇಳಿದರೆ ಹಂಗೆ ಅವ್ರು ಬರ್ಕೊಟ್ಟಿದ್ದಾರೆ. ಆ ನಿರ್ದೇಶಕರು ಮಾತಾಡಪ್ಪ ಅಂತಂದರೆ ನಾನು ಮಾತಾಡೋಕ್ಕೆ ಬರೋಲ್ಲ ಅಂತ ಏನು ಮಾಡೋಣ? ನಮಗೆ ಬರೀ ಮಾತಾಡೋಕ್ಕೆ ಬಿಟ್ಬಿಡೋದ? ಒಟ್ಟಾರೆಯಾಗಿ ಎಲ್ಲಿಂದ ಶುರು ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಬಹಳಷ್ಟು ಸಿನಿಮಾಗಳನ್ನು ಮಾಡಿದ್ದೀವಿ, ಬಹಳಷ್ಟು ಈ ರೀತಿಯ ಪಾತ್ರಗಳನ್ನು ಬೇರೆ ಬೇರೆ ಶೇಡ್ಸಲ್ಲಿ ಮಾಡಿದ್ದೀವಿ, ಬೇರೆ ಬೇರೆ ಥರದಲ್ಲಿ ಮಾಡಿದ್ದೀವಿ. ಆದರೆ ಸಾಮಾಜಿಕವಾಗಿ ತುಳಿತಕ್ಕೆ ಒಳಗಾದಂತಹ ಮನುಷ್ಯರುಗಳು ಏನಿದ್ದೀವಿ ಅಂಥ ಒಂದೊಂದು ಪಾತ್ರಗಳನ್ನು ನಾವು ಸಾಕಷ್ಟು ಮಾಡಿದೆ. ಯಾಕೆ ನಾನು ಮತ್ತು ವಿಜಯ್ ಮಾಡಿದ್ದದ್ದು ಭೀಮಾ ತೀರದಲ್ಲಿ ಇರ್ಬೋದು, ಅಥವಾ ವೀರು ಎಸ್ ನಾರಾಯಣ ವೀರು, ಬೇರೆ ಬೇರೆ. ಬಟ್ ಇಲ್ಲೇನು ಆ ಥರ ಪಾತ್ರಗಳು ನಾವು ಮಾಡಿದಾಗ ಈ ಚಿತ್ರ ಯಾತಕ್ಕೆ ಇಷ್ಟು ಸೌಂಡ್ ಮಾಡ್ತಾ ಇದೆ ಅಂತ ಹೇಳಿದರೆ, ಇದರಲ್ಲಿ ಕೊನೆಯ ಎಂಡ್ ನಾನು ಅವ್ರಿಗೆ ಶಿಕ್ಷೆ ಕೊಡೋದು ಬಹಳ ದೊಡ್ಡದಲ್ಲ. ನನಗಿಂತಲೂ ದೊಡ್ಡದಾದದ್ದು ಈ ದೇಶದಲ್ಲಿ ಸಂವಿಧಾನ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಎಂಡ್ ಮಾಡೋದಿದೆಯಲ್ಲ, ಅದು ನಾವು ಈ ದೇಶದ ಸಂವಿಧಾನಕ್ಕೆ ಎಷ್ಟು ಮಟ್ಟಿಗೆ ಗೌರವ ನಾವು ಕೊಡಬೇಕು ಅನ್ನೋದನ್ನು ಈ ಚಿತ್ರದ ಮೂಲಕ ಎಂಡಲ್ಲಿ ಹೇಳುವಂಥದ್ದು. ಒಟ್ಟಾರೆ ಆಶಯವೂ ಕೂಡ ಇಡೀ ಚಿತ್ರದ್ದು ಅದೇ ಆಗಿದೆ ಕೂಡ. ಶಿಕ್ಷಣ, ಹೋರಾಟ, ಸಂಘಟನೆ, ಮಗಳಿಗೆ ಶಿಕ್ಷಣವನ್ನು ಕೊಡಿಸೋ ಅಪ್ಪ, ತನಗೆ ಶಿಕ್ಷಣ ಇರೋದಿಲ್ಲ, ಮಗಳಿಗೆ ಶಿಕ್ಷಣ ಕೊಡಿಸ್ತಾನೆ. ನಮ್ಗೆ ಯಾರಿಗೂ ವಿದ್ಯಾಭ್ಯಾಸ ಇಲ್ಲ, ಆದರೆ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನುವಂಥದ್ದು ಇದೆಯಲ್ಲ ಶಿಕ್ಷಣ, ಅದೇ ನಿಜವಾಗ್ಲೂ ಕೂಡ ಸಂವಿಧಾನದ ಮೂಲ ಆಶಯ. ಪ್ರತಿಯೊಬ್ಬರು ವಿದ್ಯಾವಂತರಾಗಬೇಕು. ವಿದ್ಯೆಯನ್ನು ಕಲಿಯೋದ್ರ ಮೂಲಕ ಪ್ರಶ್ನಿಸುವಂತಹ ರೀತಿಯಲ್ಲೂ ಕೂಡ, ಅದು ಮಾತಿನ ದಾಳಿ ಇರ್ಬೋದು, ಆರ್ಥಿಕ ದಾಳಿ ಇರ್ಬೋದು, ಬೇರೆ ಬೇರೆ ಯಾವುದೇ ರೀತಿಯಲ್ಲೂ ಕೂಡ ನಮ್ಮ ಮೇಲೆ ಎರಗಿ ಬರ್ತಾರೆ ಅಂದಾಗ ನಮಗೆ ಪ್ರತಿಭಟಿಸುವ ಶಕ್ತಿ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಅದು ನಮ್ಮ ಶಿಕ್ಷಣದ ಮೂಲಕ ಸಿಗುತ್ತೆ. ಶಿಕ್ಷಣ ಅನ್ನುವಂಥದ್ದು ಅಕ್ಷರ ಜ್ಞಾನ ಒಂದೇ ಅಲ್ಲ. ನಾವೆಲ್ಲರೂ ಇಲ್ಲಿ ಕೂಡಿ ಕಲಿತು ಮಾತಾಡ್ತಾ ಇದ್ದೀವಲ್ಲ, ಇದ್ರ ಮೂಲಕವಾಗಿ ನಾವು ಎಷ್ಟು ಪಡ್ಕೋತಾ ಇದ್ದೀವಲ್ಲ, ಇದು ಕೂಡ ನಮಗೊಂದು ರೀತಿಯ ಶಿಕ್ಷಣವೇ ಅಂತ ನಾವು ಭಾವಿಸ್ತೀವಿ. ಇದು ಅಲ್ಲಲ್ಲಿ ಚಿತ್ರದಲ್ಲಿ ಸಮಾಜದಲ್ಲಿ ನಡೆದಿರುವಂತಹ ಘಟನೆಗಳನ್ನು ಅಲ್ಲಲ್ಲಿ ಇಟ್ಟಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಅದು ಮೊದಲೇ ಹೇಳ್ತಾರೆ 1982 ಈ ಕಥೆ 1982ಕ್ಕೆ ತೊಗೊಂಡು ಹೋಗಿ ಹೇಳ್ತಾರೆ. ಆದರೆ ಹಾಗೆ ಹೇಳಬೇಕಾದ ಅಗತ್ಯ ಇಲ್ಲ. ಇವತ್ತಿಗೂ ಇಂತಹ ಕಥೆಗಳು ಬಹಳಷ್ಟು ನಾವು ನೋಡ್ಲಿಕ್ಕೆ ಸಿಗ್ತದೆ. ಅದರಲ್ಲೂ ಕೂಡ ಇಂಟೀರಿಯರ್ ಹಳ್ಳಿಗಳು ಅಂತೀವಿ, ಅಥವಾ ಬಾರ್ಡರ್ ಏರಿಯಾಸ್ ಇರ್ಬೋದು, ಇಂಟೀರಿಯರ್ ಹಳ್ಳಿಗಳಿರ್ಬೋದು. ನಮ್ಮ ಮಧ್ಯ ಕರ್ನಾಟಕ ಅಂತ ನಾನು ಹೇಳಕ್ಕೆ ಹೋಗಲ್ಲ, ಒಟ್ಟಾರೆಯಾಗಿ ಇಂಟೀರಿಯರ್ ಹಳ್ಳಿಗಳಲ್ಲಿ ಇವತ್ತಿಗೂ ಇದೆ. ಅದು ಯಾವ ಥರ ಇದೆ ಅಂತ ಹೇಳಿದ್ರೆ, ಅದು ನೇರವಾಗಿರೋದಿಲ್ಲ, ಪ್ರತ್ಯಕ್ಷವಾಗಿ ಕಾಣೋದಿಲ್ಲ, ಪರೋಕ್ಷವಾಗಿ ಕಾಣ್ತಾ ಇರುತ್ತೆ. ಹೇಗೆ ಅಂತೇಳಿದ್ರೆ, ಶೋಷಣೆ ಅನ್ನುವಂಥದ್ದು ಮನುಷ್ಯನ ಬದುಕಿನಲ್ಲಿ ನಿರಂತರವಾಗಿ ಬಂದಿರತಕ್ಕಂಥದ್ದು, ಅನುಭವಿಸ್ಕೊಂಡೇ ಬಂದಿದೆ. ಪೂರ್ವಜರಿಂದ ಹಿಡಿದು ಇಂದಿನವರೆಗೂ ಕೂಡ ಸಂವಿಧಾನ ಬಂದಿದ್ದರು, ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದಿದ್ದರು,
ಅದರ ಮೂಲಕ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಂಡು ಬಲ್ಲಿವಿ ಅನ್ನುವಂಥ ನಂಬಿಕೆ ವಿಶ್ವಾಸವನ್ನು ನಾವು ತಳಿಬೇಕು ಅಂತ ಅಂದುಕೊಂಡರೂ ಕೂಡ ಅದು ಪರಿಪೂರ್ಣವಾಗಿ ಆಗಿದೆಯಾ ಅನ್ನುವಂಥ ಪ್ರಶ್ನೆ, ಅದು ಸಾಧ್ಯ ಆಗಿಲ್ಲ ಅಂತ ನಾನು ಹೇಳಬಲ್ಲೆ. ಹೇಗೆ ಸಾಧ್ಯ ಆಗುತ್ತೆ? ನಾವು ಎಲ್ಲಿವರೆಗೂ ಕೂಡ ಜಾಗೃತರಾಗೋದಿಲ್ಲ ಅಂದರೆ ನಮ್ಮನೆಂದರು ತುಳಿತಕ್ಕೆ ಒಳಗಾದಂತಹ ಅಸಹಾಯಕ ಸ್ಥಿತಿಯಲ್ಲಿರ್ತಕ್ಕಂತಹ ಜನ ಎಲ್ಲಿವರೆಗೂ ಜಾಗೃತ ಆಗೋದಿಲ್ಲ ಅಲ್ಲಿವರೆಗೂ ಕೂಡ ಈ ಥರ ನಮ್ಮನ್ನು ತುಳಿಯುವಂತಹ ವ್ಯವಸ್ಥೆ ಅದು ಜಾಗೃತವಾಗಿ ಇರುತ್ತೆ ಅನ್ನೋದು ನಾನು ನನ್ನ ಅನುಭವದಲ್ಲೂ ನೋಡಿದ್ದೇನೆ. ಈವನ್ ಇವತ್ತಿಗೂ ಇದೆ. ಯಾರಿಗೂ ಒಬ್ಬರಿಗೆ ಒಂದು ಟ್ರ್ಯಾಕ್ಟರ್ ಕೊಡ್ತೀವಿ ಅಂದರೆ ಅವನಲ್ಲಿರ್ತಕ್ಕಂತಹ ಅಸಹಾಯಕತೆಯನ್ನು ದುರುಪಯೋಗ ಪಡಿಸ್ಕೊಂಡು ಅವರದೇ ಮಾಲೀಕ ಅವನಿಂದ ಒಂದು ಅಪ್ಲಿಕೇಶನ್ ಹಾಕಿಸಿ ಅವನ ಹೆಸರಿಗೆ ಟ್ರ್ಯಾಕ್ಟರನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಅವನಿಗೆ ಬಾಟ್ಲು ಒಂದಿಷ್ಟು ಮಾಂಸ ಕೊಟ್ಟು ಕಳಿಸಿ ಆ ಟ್ರ್ಯಾಕ್ಟರ್ನ ತನ್ನ ಹೊಲದಲ್ಲಿ ದುಡಿಸ್ಕೊಳ್ತಾ ಅವನ್ನೂ ಕೂಡ ಇದರಲ್ಲಿ ದುಡಿಸ್ಕೊಳ್ತಾ ಹೋಗುವಂಥದ್ದನ್ನು ನಾನೇ ನನ್ನ ಕಣ್ಣಾರೆ ಈಗ 10 ವರ್ಷದ ಹಿಂದೆನೂ ನೋಡಿದ್ದೀನಿ, ಇವತ್ತಿಗೂ ನೋಡ್ತಾ ಇದ್ದೀನಿ. ಅದು ಕೂಡ ಶೋಷಣೆ. ಅವನಿಗೆ ಅರ್ಥವೇ ಆಗಲ್ಲ. ಇದು ಸರ್ಕಾರ ನನ್ನ ಹಕ್ಕು, ನಾನು ಪಡ್ಕೊಳ್ಳೋಕೆ ಕೊಟ್ಟಿರುವಂಥದ್ದು, ನಾನು ಇದನ್ನು ಮಾರ್ಕೊಳ್ಬಾರದು, ಮತ್ತು ಇದು ನನ್ನ ಜೀವನಕ್ಕೆ ಆಧಾರವಾಗುವಂಥದ್ದು, ಇದರ ಮೂಲಕ ನಾನು ಆರ್ಥಿಕವಾಗಿ ಸಮರ್ಥನಾಗಬೇಕು ಅನಿಸೋದೇ. ಆ ಅಸಹಾಯಕತೆಯನ್ನು ಇವರು ಎನ್ಕರೇಜ್ ಮಾಡ್ತಾರೆ. ಸೊ ಇಲ್ಲಿ ಯಾರು ಹೊಣೆ ಇದಕ್ಕೆಲ್ಲ? ನಮಗೆ ನಾವೇ ಹೊಣೆ ಆಗ್ತಿಲ್ವ ಅಥವಾ ನಮ್ಮ ಜಾಗೃತರಾಗದೇ ಇರೋ ಕಾರಣದಿಂದ ಹೀಗಾಗ್ತಾ ಇದೆ? ಎಕ್ಸ್ಪ್ಲಾಯ್ಟೇಷನ್ ಅಂತ ನಾವು ಭಾಳ ಸುಲಭವಾಗಿ ಹೇಳ್ತೀವಿ. ಎಕ್ಸ್ಪ್ಲಾಯ್ಟ್ ಮಾಡೋರ ಬಗ್ಗೆ ನಾವು ಮಾತಾಡೋದಕ್ಕಿಂತ ಎಕ್ಸ್ಪ್ಲಾಯ್ಟಿಗೆ ಒಳಗಾಗ್ತಾ ಇದ್ದೀವಲ್ಲ ಅಲ್ಲೂ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಆದರೆ ಅನೇಕ ವರ್ಷಗಳಿಂದ ಈ ಜಾಗೃತಿ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟಕ್ಕೆ ಅಜಾಗೃತರಿದ್ದಂಥವ್ರನ್ನ ಜಾಗೃತಗೊಳಿಸಿರೋದು ಕೂಡ ಹೋರಾಟಗಳು. ಬಹಳಷ್ಟು ಈ ರಾಜ್ಯದಲ್ಲಿ ಬಹಳಷ್ಟು ಹೋರಾಟಗಳ ಮೂಲಕವೇ ಸಂಘಟನೆಗಳು ಮಾಡಿದಂತಹ ಕೆಲಸದ ಮೂಲಕವೇ ಜನಗಳಲ್ಲಿ ಸಾಕಷ್ಟು ಅವೇರ್ನೆಸ್ ಬಂದಿರ್ತಕ್ಕಂಥದ್ದು. ಅದು ಇದನ್ನೆಲ್ಲ ನೋಡಿದಾಗ ಈ ಚಿತ್ರದಲ್ಲಿ ಒಬ್ಬ ರಾಜಯ್ಯ ರಾಜಯ್ಯನ ಮೂಲಕ ಅದನ್ನು ಹೇಳಿಸೋದ್ರ ಜೊತೆಗೆ ರಾಜಯ್ಯನೂ ಕೂಡ ನಮ್ಮಲ್ಲಿ ಆ ಮನಸ್ಥಿತಿ ಇದೆಯಲ್ಲ, ನಮ್ಗೆ ಯಾಕೆ ಬಿಡಪ್ಪ, ಅಯ್ಯೋ ನಮ್ಮ ಪಡೆಗೆ ನಾವು ಇರೋಣ, ಅವ್ರ ವಿಷಯ ನಮ್ಗೆ ಯಾಕೆ ಬಿಡಪ್ಪ, ಸುಮ್ಮನೆ ಇದನ್ನೆಲ್ಲ ಯಾಕೆ ತಲೆಗೆ ಹೇಳ್ಕೊಂಡು ಇದೆಲ್ಲ ಯಾಕೆ ಬೇಕು ನಮಗೆ, ನಮ್ಮ ಪಾಡಿಗೆ ನಾವು ಇಟ್ಬಿಡೋಣ ಅಂತ ಒಂದು ಮನಸ್ಥಿತಿ ಇದೆಯಲ್ಲ. ರಾಜಯ್ಯನೂ ಕೂಡ ಕೆಲವೊಂದು ಸಲ ಹಾಗೆ ಮಾಡ್ತಾನೆ. ರಾಜಯ್ಯನೂ ಕೂಡ ಅನಿವಾರ್ಯ ಆದಾಗ ಕೈ ಚೆಲ್ಬಿಡ್ತಾನೆ. ಅವ್ನು ಯಾಕೆ ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಬರಬೇಕು? ಅದೇ ಊರಲ್ಲೇ ಇತ್ತು, ಅದೇ ಊರಲ್ಲೇ ಜಯಿಸ್ಬೋದಾಗಿತ್ತಲ್ಲ. ಅಲ್ಲಿನ ಆ ಕ್ರೂರತೆ, ಆ ಮಾನಸಿಕವಾದಂಥ ಕ್ರೂರ ಸ್ಥಿತಿಯನ್ನು ನೋಡಿದಂಥವನು, ಮಗುವಿನಿಂದಲೂ ನೋಡಿದಂಥವನು, ತಂದೆಯ ಕಾಲದಿಂದಲೂ, ತಂದೆ ಜೀತದಾಳಿದ್ದಾಗಿನಿಂದಲೂ ನೋಡಿದಂಥವನು, ತಾನು ಜೀತಕ್ಕೆ ಒಳಗಾಗಬಾರ್ದು ಅಂತ ಅಂದುಕೊಂಡಿದ್ದರೂ ಕೂಡ ಅವನಲ್ಲಿ ಒಂದು ರೀತಿಯ ಆ ಮನಸ್ಥಿತಿ ಪರಿಪೂರ್ಣವಾಗಿ ಬಿಟ್ಟು ಹೊರಗೆ ಬರಲಿಕ್ಕೆ ಅವನಿಗೂ ಸಾಧ್ಯ ಆಗೋದಿಲ್ಲ. ಇದನ್ನು ನಾನು ಈ ಚಿತ್ರದಲ್ಲಿ ಗಮನಿಸಿರ್ತಕ್ಕಂಥದ್ದು. ಅವನು ಅದನ್ನು ಪರಿಪೂರ್ಣ ಬಿಟ್ಟು ಬರಲ್ಲ, ಆಗಲ್ಲ. ಸಮಾಜ ಸ್ಥಿತಿ, ಅನಿವಾರ್ಯತೆ ಒಬ್ಬ ಮನುಷ್ಯನನ್ನು ಹೇಗೆ ಕಟ್ ಹಾಕುತ್ತೆ ಅನ್ನುವಂಥದ್ದನ್ನು ನಾವು ಈ ಚಿತ್ರದಲ್ಲಿ ನಾವು ನೋಡಬಹುದಾಗಿದೆ. ಆದರೆ ಚಿಕ್ಕ ಹುಡುಗನಲ್ಲಿ ಅವನಿಗೆ ಆದಂತಹ ಘಟನೆಗಳ ಆಧಾರದ ಮೇಲೆ ಅವನು ಊರು ಬಿಟ್ಟು ನಮಗೆ ಬೇಡ ಬಿಡಪ್ಪ, ನಾವು ಇಲ್ಲಿರೋಷ್ಟು ದಿವಸನೂ ನಮಗೆ ಬದುಕೋದು ಬಿಡಲ್ಲ ವ್ಯವಸ್ಥೆ, ಬದುಕೋಕ್ಕೆ ಬಿಡಲ್ಲ ವ್ಯವಸ್ಥೆ, ನಾವು ಬೇರೆ ಎಲ್ಲಾದರೂ ಹೋಗಿ ಬದುಕೊಳ್ಳೋಣ ಅಂತ ಬೇರೆ ಕಡೆ ಹೋದರೂ ವ್ಯವಸ್ಥೆ ಏನು ಬದಲಾಗಿರೋದಿಲ್ಲ. ಪ್ರಪಂಚದಾದ್ಯಂತ ನೀವು ಹೋದರೂ ವ್ಯವಸ್ಥೆ ಅಂತೂ ಶೋಷಣೆಯನ್ನು ಮಾಡ್ತಕ್ಕಂತಹ ವ್ಯವಸ್ಥೆ ಇದ್ದದ್ದೇ. ಆ ಊರಲ್ಲೂ ಸಹಿತ ಅದನ್ನೇ ಉಡಬೇಕಾಗತ್ತೆ. ಸೊ ಅಲ್ಲೂ ಸಹ ಅವನು
ಮಾಡಿದ್ರು ಕೂಡ ಆ ಹಿಂದಿನ ಅನುಭವದ ಮೇಲೆ ಅವನು ಸೈಲೆಂಟ್ ಆಗಿಬಿಟ್ಟಿರ್ತಾನೆ. ಬೇಡ ಬೇಡ ನಾವು ಸುಮ್ಮನೆ ಬಿಡ, ಅವ್ನು ಏನಾದ್ರು ಮಾಡ್ಕೊಂಡು ಹೋಗ್ಬಿಟ್ಟು ಅದನ್ನು ಒಪ್ಕೊಂಡ್ಬಿಡೋಣ. ಚಪ್ಪಲಿ ತಗೋ, ಹ್ಞೂ ಚಪ್ಪಲಿ ತಗೋ, ಹ್ಞೂ ಆಯಿತು, ಹೋಗ್ತಾನೆ. ಅಂದರೆ ಇರೋ ವ್ಯವಸ್ಥೆ ಜೊತೆ ಹೊಂದ್ಕೊಂಡು ಹೋಗಿ ಬದುಕ್ಬಿಡೋಣ ಅನ್ನೋ ಮನಸ್ಥಿತಿ ಬಂದ್ಬಿಟ್ಟಿರ್ತಾನೆ ರಾಜಯ್ಯ. ಆದರೆ ಇಲ್ಲಿ ನೀವೆಲ್ಲರೂ ಹೇಳಿದ್ರೆ ಆ ಹೆಣ್ಣು ಮಕ್ಕಳಿದಾರಲ್ಲ, ಅವರಿಗೂ ಒಡಗಿನ ಬೆಂಕಿ ಅದು ಯಾವತ್ತೂ ಹಾರದೇ ಇಲ್ಲ, ಅದು ಸದಾಕಾಲ ಉರಿತಾ ಇರುತ್ತೆ. ಒಬ್ಬ ತಾಯಿ ಒಂದು ಕನಸನ್ನು ಕಟ್ತಾಳೆ, ಅದು ಮಗನ ಮೂಲಕ ಈಡೇರಬೇಕು ಅಂತ. ಅದಕ್ಕೆ ಚಾಲೆಂಜ್ ಹಾಕ್ತಾಳೆ, ಗಡುವು ಕೊಡ್ತಾಳೆ, ಅದಕ್ಕೊಂದು ಷರತ್ತು ಹಾಕ್ತಾಳೆ, ಅವ್ರಿಗೆ ಪ್ರೇರಣೆ ಕೊಡ್ತಾಳೆ. ಅವನಿಗೆ ನಾವು 2 ಎಕರೆ ಜಮೀನು ತಗೊಳ್ಳೇಬೇಕು, ನಾವು ಈ ದಾಸ್ಯದಿಂದ ಹೊರಗೆ ಬರಲೇಬೇಕು, ನನ್ನ ತಾಯಿಯ ಕನಸನ್ನು ನಾನು ಈಡೇರಿಸಲೇಬೇಕು ಅನ್ನೋ ಆ ಪ್ರೇರಣಾ ಶಕ್ತಿ ಆಗೋದು ಒಬ್ಬ ತಾಯಿ. ಆದರೆ ಅದು ಉಳಿಯಲ್ಲ ಅವನಿಗೆ. ಮತ್ತು ನಾವು ಏನೇ ಹೋರಾಟ ಮಾಡಿದ್ರು ನಮಗಿಂತಲೂ ಶಕ್ತಿಶಾಲಿಯಾದಂಥದ್ದು ನಮ್ಮನ್ನು ಶೋಷಣೆಗೆ ಒಳಪಡಿಸುವಂತಹ ಪಟ್ಟಭದ್ರ ಹಿತಾಸಕ್ತಿ. ಇದು ಎಲ್ಲರ ಜೀವನದಲ್ಲೇ ನಡೆಯುತ್ತೆ. ಇದೆಲ್ಲೋ ಒಂದು ಕಡೆ ದಲಿತರಿಗೆ ನಡಿಬೇಕು ಅಥವಾ ಹಿಂದುಳಿದ ವರ್ಗದವ್ರಿಗೆ ನಡಿಬೇಕು, ಮುಂದುವರೆದವರು ಹಂಗಲ್ಲ. ಅದೊಂದು ಜಾತಿ ಆಧಾರದಲ್ಲ. ಇದು ಸಾಮಾಜಿಕವಾಗಿ ಆರ್ಥಿಕವಾಗಿ ಇರುವ 2 ಸಂಘರ್ಷಗಳು. ಒಂದು ಉಳ್ಳವನು ಇಲ್ಲದವನು. ಅದಕ್ಕೆ ಜಾತಿ ಧರ್ಮ ಭೇದ ಅನ್ನೋದು ಮತ್ತೊಂದು ಏನು ಬೇಕಲ್ಲ, ಉಳ್ಳವನು ಇಲ್ಲದವನು. ಆ ಉಳ್ಳವನಿಗೆ ಜೀವಪರ ಚಿಂತನೆಗಳು ಇರೋದಿಲ್ಲ. ಉಳ್ಳವನಿಗೆ ನಾನು ಇನ್ನಷ್ಟು ಪ್ರವರ್ಧಮಾನಕ್ಕೆ ಹೋಗಬೇಕು, ಎಲ್ಲ ಸಂಪನ್ಮೂಲಗಳು ನನ್ನ ಬಳಿಯೇ ಬೇರಬೇಕು ಅನ್ನುವಂಥ ಒಂದು ಆಸೆ. ಅದು ಒಬ್ಬ ಮಹಾರಾಜರಿಗೆ ನನ್ನ ಸಾಮ್ರಾಜ್ಯ ವಿಸ್ತರಣೆ ಮಾಡಿಕೊಳ್ಬೇಕು, ನಾನು ಇನ್ನಷ್ಟು ಖಜಾನೆ ತುಂಬ್ಕೋಬೇಕು ಅಂತ ಅವನಿಗೊಂದಿರುತ್ತಲ್ಲ. ಹಾಗಾಗಿ ಉಳ್ಳವರ ಸ್ಥಿತಿಯನ್ನು ಅನುಭವಿಸ್ತಕ್ಕಂಥದ್ದು. ಇಲ್ಲದವರಿಗೆ ಪುಟ್ಟ ಪುಟ್ಟ ಕನಸುಗಳಿದೆಯಲ್ಲ, ಅದನ್ನು ಈಡೇರಿಸ್ಕೊಳ್ಳೋದೇ ಬಹಳ ದೊಡ್ಡ ಕಷ್ಟ ಆಗಿರುವಂಥದ್ದು. ಬಿಡೋದಿಲ್ಲ ಅನ್ನೋದು ಅದನ್ನು ಬಹಳ ಚೆನ್ನಾಗಿ ಈ ಚಿತ್ರದಲ್ಲಿ ತೋರಿಸ್ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಮತ್ತು ಇಷ್ಟೇ, ಏನು ಮಾಡೋಕ್ಕಾಗಲ್ಲ, ಸುಮ್ಮನಾಗ್ಬಿಡೋಣ ಅಂತ ಹೆಂಡತಿ ಮಕ್ಕಳು ಕರ್ಕೊಂಡು ಬಂದ ನಂತರವೂ ತಂಪಾಡಿ ತಾವು ಜೀವನ ಮಾಡೋಕ್ಕೂ ಬಿಡದೇ ಇರ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆದಾಗ ಮತ್ತೆ ಅವನಲ್ಲಿ ಇದ್ದಂತಹ ಹಠ ಛಲ ಆಕ್ರೋಶ ಒಳಗೆ ಇರುತ್ತೆ, ಅವನಿಗೆ ಒಳಗೆ ಇರುತ್ತೆ. ಮತ್ತೆ ಅದು ಹೊರಗಿಡಬೇಕಾದ್ರೆ ಮತ್ತೆ ನನ್ನ ಹೆಂಡತಿ ಕಾರಣ ಆಗ್ತಾಳೆ, ಮತ್ತೆ ಒಂದು ಜೀವನ ಆಗ್ತಾಳೆ, ಮತ್ತೆ ಮತ್ತೆ ಹೋರಾಟ ಶುರು ಮಾಡ್ತಾನೆ. ಹಾಗಾಗಿ ಇದು ಈ ಕಿಚ್ಚು ಅನ್ನುವಂಥದ್ದು ಯಾರಾದರೂ ಹಚ್ಚಬೇಕಲ್ಲ, ಕಿಚ್ಚು ಯಾರಾದ್ರೂ ಇದ್ದರೆ ಒಳಗಡೆ ಅದಕ್ಕೊಂದಿಷ್ಟು ಯಾರಾದರೂ ಚುಚ್ಚಿದಾಗ ಇನ್ನೊಂದಷ್ಟು ಕಿಚ್ಚು ಹೇಳುತ್ತಲ್ಲ, ಹಾಗೆ ಇದು ಈ ಒಟ್ಟಾರೆಯಾಗಿ ಈ ಚಿತ್ರದಲ್ಲಿ ಒಳ್ಳೆಯ ಒಂದು ವಿಷಯ ವಸ್ತುಗಳನ್ನು ಇಟ್ಕೊಂಡು ಮಾಡಿದ್ದಾರೆ. ನನಗೆ ಯಾರೋ ನನಗೆ ಅನ್ನಿಸ್ತಾ ಇತ್ತು, ನಾನು ಸ್ವಲ್ಪ ಲೌಡ್ ಆಗಿಬಿಟ್ಟೆ, ಲೌಡ್ ನನಗೆ ಅನಿಸ್ತು, ಇಷ್ಟು ಬೇಕಿತ್ತ ನನಗೆ ಅನಿಸ್ತು. ಬಟ್ ಅಲ್ಲಿ ಮಾಡೋವಾಗ ಬೇಕು ಅನಿಸ್ಬಿಟ್ಟು, ಅಲ್ಲಿ ಮಾಡೋವಾಗ ಬೇಕು ಅನಿಸ್ಬಿಡ್ತು. ಆಮೇಲೆ ನನಗೊಬ್ಬರು ಕೇಳಿದೆ, ನಾನು ಇದೇ ಥರನೇ ನಮ್ಮ ವಿಚಾರವಂತರು ಪ್ರಗತಿಪರರು ಏನಂತೆ ಹೋರಾಟಗಾರಕ್ಕೆ ಸ್ವಲ್ಪ ಜಾಸ್ತಿ ಆಗಬೇಕಲ್ವಾ ಅಂತ ಅನಿಸ್ತಾ ಇದೆ ನನಗೆ. ನಿಮಗೆಲ್ಲ ಅನಿಸ್ತು? ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ಮಳೆಯೇ ಕಾಣದೇ ಇರತಕ್ಕಂತಹ ಪರಿಸ್ಥಿತಿಯಲ್ಲಿ ತುಂತುರು ಹನಿಗಳು ಬಿದ್ದುಬಿಟ್ರೆ ಮಳೆಯನ್ನು ನೋಡಿ ನಾವು ಎಷ್ಟು ಸಂತೋಷ ಪಡ್ಕೊಂಡು ಹೊರಗಡೆ ಓಡಿ ಬಂದು ಮಳೆಯನ್ನು ಎಂಜಾಯ್ ಮಾಡ್ತೀವಲ್ಲ, ಹಾಗಿದೆ ಆ ಒಂದು ಸ್ಥಿತಿ ನಿಮ್ಮದು. ಅಂದರೆ ಅವನ ಕಂಬವನ್ನು ಕೆಡೋದಾಗ ಸಾಧ್ಯವೇ ಇಲ್ಲ. ನ್ಯಾಯದ ಕಂಬವನ್ನು ಕೆಡಬೋದು ಅಂದರೆ ಎಲ್ಲರೂ ಉಂಟೆ. ಅಂಥ ಇಡೀ ಊರನ್ನೇ ತನ್ನ ಶಕ್ತಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಮುಂದೆ ಕಂಬನ ಕೆಡಬಿಡ್ತಾನೆ. ಯಾರು ಕೆಲಸಕ್ಕೆ ಬರ್ತಾವ, ಯಾರೋ ಜೀವಿತ ಮಗ ಕಂಬದಲ್ಲಿ ಕೆಡಬಿಡ್ತಾನೆ ಅಂದರೆ, ಒಂದು ಮಗುವಿನಿಂದ ಆ ಒಂದು ದೇವರನ್ನು ಮುಟ್ಟಿಸ್ಬಿಡ್ತಾನೆ, ಹತ್ತಿಸಿ ಅದನ್ನು ಮುಟ್ಟಿಸ್ಬಿಡ್ತಾನೆ ಅಂತಂದರೆ, ನಮಸ್ಕಾರ ಮಾಡಿಸ್ಬಿಡ್ತಾನೆ. ಆ ತಾಯಿಗೆ ಏನು ಜೀವನದಲ್ಲಿ ಕಂಡೇ ಇರಲಿಲ್ಲ, ಅವಳೇನು ಕಂಡೇ ಇಲ್ಲ.
ಅವ್ರು ಯಾವತ್ತಿದ್ರು ಕೂಡ ಅನ್ನ ತಟ್ಟೆ ಮುದ್ದೆ ಕೊಟ್ಟರೆ ಮುದ್ದೆನೇ ಬೇಕಾದ್ರೆ ಕಾಲಲ್ಲಿ ಒದ್ರೆ ಅದು ಮಣ್ಣಲ್ಲಿ ಬಿದ್ದರೂ ಕೂಡ ಆ ಮುದ್ದೆ ಮತ್ತೆ ಕೊಳ್ಕೊಂಡು ತಿಂದಂಥ ಅಭ್ಯಾಸ ಇರುತ್ತೆ ಹೊರತು ಇದನ್ನು ಅನುಭವಿಸಿ ಗೊತ್ತೇ ಇಲ್ಲ ಜೀವನದಲ್ಲಿ ಆ ಆನಂದ ಹೇಗಿರ್ಬೋದು, ಆ ಒಳಗಿನ ಸಂಕಟ ಹೇಗಿರ್ಬೋದು, ಅದಕ್ಕೊಂದು ವಿಜಯ, ಒಂದು ಗೆಲುವು ಅವರಿಗೆ, ಆ ತಾಯಿಗೆ. ಸೊ ಆ ತಾಯಿಗೆ ಆ ಗೆಲುವಿಗೆಲ್ಲ ಆ ಗೆಲುವು ಹೇಗೆ ಅವಳು ಎಂಜಾಯ್ ಮಾಡ್ತಾಳೆ ಅನ್ನುವಂಥದ್ದು ಇದೆಯಲ್ಲ, ಅದು ಸರಿಯಾಗೇ ಇದೆ. ಏನು ತಲೆ ಕೆಡಿಸ್ಕೊಬಿಟ್ಟಿದ್ರು. ಆಗ ಅನಿಸ್ತು ಪರವಾಗಿಲ್ಲ, ಅದಕ್ಕೆ ಪೂರಕವಾಗಿದೆ. ಕೆಲವರಿಗೆ ಅದು ಲೋಡ್ ಅನಿಸುತ್ತೆ, ನನಗೂ ಸಹ ಅನಿಸುತ್ತೆ ನಿಜ. ಬಟ್ ಸಿಚುವೇಶನ್ಗೆ ನೋಡಿದಾಗ ಶಿ ಎಂಜಾಯ್ ಲೈಕ್ ಅಂತೀವಿ. ಅವನ್ನ ಕೊಲ್ಲಕ್ಕಾಗಲ್ಲ, ಮಚ್ಚಿದ್ರೆ ಅವನ್ನ ಕೊಲ್ಲಬಹುದಾಗಿತ್ತು ಅವಳು, ಆದರೆ ಕೊಲ್ಲೋದಿಲ್ಲ. ಆದರೆ ಕೊಲ್ಲದಷ್ಟೇ, ಕೊಂದೇ ಅವನನ್ನು ಅನ್ನುವಷ್ಟೇ ಸುಖವನ್ನು, ಸಂತೋಷವನ್ನು ತಾನು ಅದನ್ನು ಸಂಭ್ರಮಿಸ್ತಾಳೆ. ಮಡಿದಲೇ ಅಂತಾಳೆ. ಅಂದರೆ ಇಲ್ಲಿಗೆ ಅಂದರೆ ತಂಪೆ ವಾಕ್ಯ ಒಡ್ಡಿರಲಿ ಅಂತಾಳೆ. ಅಂದರೆ ಎಂಜಾಯ್ ಮಾಡ್ರೋ ನೀವು ಅಂತ ಹೇಳ್ತಾಳೆ. ನಮಗೆ ಸಿಕ್ಕಿದ ಒಂದು ಇಡೀ ಸಮುದಾಯಕ್ಕೆ, ಇಡೀ ಊರಿಗೆ ಇಂಥ ಒಂದು ಸ್ಥಿತಿ ಬಂತು, ಇದು ಕಂಬ ಕಡಿದ್ವಲ್ಲ ನಾವು, ಖುಷಿ ಪಡ್ರೋ ಅಂತ ಖುಷಿ ಪಡ್ತಾಳಲ್ಲ. ಅವಳ ಹೊಟ್ಟೆಲಿ ಎಷ್ಟು ಬೆಂಕಿ ಇರ್ಬೋದು, ಎಷ್ಟು ಬೆಂಕಿ ಇರ್ಬೋದು. ಹಾಗೆ ಒಂದೊಂದೊಂದೊಂದೊಂದು ಕಡೆಯೂ ಕೂಡ ಬಹಳ ಚೆನ್ನಾಗಿ ಹೇಳ್ಕೊಳ್ತಾ ಹೋಗಿದ್ದಾರೆ. ಏನೋ ಒಂದು ಕಡೆ ಸ್ವಲ್ಪ ಬ್ರಿಸ್ಕ್ ಆಗಬೇಕಾಗಿತ್ತು, ಎಂಡಾಗಿತ್ತು, ಅದು ಹೆತ್ತವ್ರಿಗೆ ಹೆಗ್ಣಾಗಿತ್ತು. ಅದೆಲ್ಲ ಸುದ್ದಿ ಎಲ್ಲ ಶೂಟಿಂಗ್ ಮಾಡಿ 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 ಟೇಬಲಲ್ಲಿ ಇಟ್ಕೊಂಡಾಗ ನಿಜವಾಗ್ಲೂ ಯಾವ್ದು ಇಡಬೇಕು ಅದನ್ನು ಬಿಟ್ಟು ಇನ್ಯಾವ್ದು ಬೇಡವೋ ಅದು ಬಹಳ ಮುಖ್ಯವಾಗಿರುತ್ತೆ, ಅದನ್ನು ಇಟ್ಟಿರ್ತಾರೆ. ಹೆತ್ತವ್ರಿಗೆ ಹೆಗ್ಣ ಒಂದು. ಹಾಗೆ ನಮ್ಮ ಜಡೇಶನ್ ತಾನು ಮಾಡಿದ್ದೆಲ್ಲರೂ ಮುದ್ದಾಗಿ ಇಟ್ಟಿದ್ದಾರೆ, ಅದಕ್ಕೆ ನಮ್ಮದೇನು ಆಕ್ಷೇಪ ಇಲ್ಲ. ನಾನು ಹೇಳಿದೆ ನೋಡ್ಕೊಂಡು ಬಂದ ತಕ್ಷಣ ಕೆಲವೊಂದು ಕಡೆ ಬ್ರಿಸ್ಕ್ ಮಾಡಬೇಕಾಗಿತ್ತಪ್ಪ ಅಂತ ಹೇಳ್ಬಿಟ್ಟು. ಒಟ್ಟಾರೆಯಾಗಿ ಸಮಾನತೆಗಾಗಿ, ಆರ್ಥಿಕ ಸಮಾನತೆಗಾಗಿ, ಸಾಮಾಜಿಕ ಸಮಾನತೆಗಾಗಿ ಸಂವಿಧಾನದ ಮೂಲ ಆಶಯವನ್ನು ಇಟ್ಕೊಂಡು ತಮ್ಮ ಬದುಕಿನಲ್ಲಿ ಕನಸು ಕಾಣಲು ಬಹಳಷ್ಟು ರಾಜ್ಯಗಳ ಇವತ್ತಿಗೂ ಇದ್ದಾರೆ. ಮುಂದೆ ಇರೋದು ಬೇಡ, ಇವತ್ತಿಗೂ ಅಲ್ಲಲ್ಲಿ ಕಾಣಸಿಗಿದ್ದಾರೆ ಅನ್ನೋದನ್ನು ಇವತ್ತಿನ ಸ್ಥಿತಿಯಲ್ಲೂ ಇಂತಹ ಚಿತ್ರಗಳನ್ನು ಮಾಡೋದು ಏನೂ ತಪ್ಪಲ್ಲ. ಇಂತಹ ಚಿತ್ರಗಳು ಬರಬೇಕು, ಜನರು ಅದನ್ನು ಓದ್ಕೋಬೇಕು, ಅದರ ಮೂಲಕ ಜನರು ಕೂಡ ವಿಚಾರವಂತರು ಚಿಂತನೆಗಳನ್ನು ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು. ಅದಕ್ಕೆ ನೀವು ಒಂದು ಈ ಚಿತ್ರದ ಮೂಲಕ ಈ ಅವಕಾಶವನ್ನು ಬಳಸ್ಕೊಂಡಿದ್ದೀರಿ, ಹೇಳಿದ್ದೀರಿ. 3 ವಾರ ನಡೆಯೋದು ಅದು ದೊಡ್ಡ ವಿಷಯ. ಈ ಥರ ಸಿನಿಮಾಗಳು 3 ವಾರ ನಡೆಯೋದು ಅಂದರೆ ತುಂಬ ದೊಡ್ಡ ವಿಷಯ. ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ನಾವು ಹೇಳಬೇಕು ಅಂದರೆ ಆರ್ಥಿಕವಾಗಿ ಸಿನಿಮಾ ಗೆದ್ದಿದೆ ಅಂತ ನಾನು ಅಂದ್ಕೊಳ್ಳೋಕೆ ಹೋಗೋದಿಲ್ಲ. ಆದರೆ ಪ್ರೇಕ್ಷಕರ ದೃಷ್ಟಿಕೋನದಲ್ಲಿ ಸಿನಿಮಾ ಗೆದ್ದಿದೆ. ಅದರಿಂದ ಇಲ್ಲಿ ನಾನು ವಿಜಯದೇನಿಲ್ಲ, ವಿಜಯ್ ನಾಯಕ ಅಂತಿದ್ದ ಹಾಗೆ ಒಂದು ಸಿದ್ಧ ಸೂತ್ರ ಸಿನಿಮಾದಲ್ಲಿ ನಾಯಕ ಅಂದ ಕೂಡಲೇ ಅವರಿಗೆ ಮುನ್ನೆಲೆಯಲ್ಲಿ ಇದ್ದು ಅದನ್ನು ನಡೆಸ್ಕೊಂಡು ಹೋಗಬೇಕಾದಂಥ ರೂವಾರಿಗಳಾಗಿದ್ದಾರೆ. ಆ ಕೆಲಸನ ಹುಡುಗ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಹಾಗೆ ಸಿನಿಮಾವನ್ನು ಎಷ್ಟು ಮಟ್ಟಿಗೆ ಅದನ್ನು ಏನು ಹೇಳ್ತೀವೋ ಅದನ್ನು ಬೆಚ್ಚಗೆ ಕಾಪಾಡೋದು ಅಂತೀವಲ್ಲ, ಅದನ್ನು ಹೇಗೆ ಅದನ್ನು ಕಾಪಾಡ್ಕೋಬೇಕು, ಅದು ಹೇಗೆ ಜನಗಳಿಗೆ ತಲುಪಿಸ್ಬೇಕು ವಿಷಯದ ಬಗ್ಗೆ ಬಹಳ ಎಮೋಷ್ನಲ್ ಆಗಿದ್ದಾನೆ, ತುಂಬ ಎಮೋಷ್ನಲ್ ಆಗಿದ್ದಾನೆ. ಸೊ ನಾನು ಈ ಥರ ಪಾತ್ರಗಳು ತುಂಬ ಮಾಡಿ ಮತ್ತು ನಾವು ನಮ್ಮ ಜೀವನದಲ್ಲಿ ಇದನ್ನೇ ಅನುಭವಿಸಿ ಇವತ್ತು ಇಷ್ಟು ಮಟ್ಟಿಗೆ ಕಾಲ ಬಂದಿದ್ದೀವಲ್ಲ. ಎಲ್ಲೋ ಒಂದು ಕಡೆ ಅಂಬೇಡ್ಕರ್ ಅವರ ಆಶಯ ಒಂದು ಸ್ವಲ್ಪ ಆದರೂ ಈಡೇರಿದೆಯಲ್ಲ ಅನ್ನುವಂಥ ಸಮಾಧಾನ ನಮ್ಮಗಳು ಬದುಕಿಲ್ಲ. ಹಾಗಾಗಿ ಇವತ್ತು ವಿಜಿ, ಜಡೇಶ, ನಮ್ಮ ಪ್ರೊಡ್ಯೂಸರ್ ಮತ್ತು ನಮ್ಮ ಮಾಸ್ತಿ, ಒಟ್ಟು ಟೀಮ್, ಮತ್ತು ನಮ್ಮ ಪುಟ್ಟಿ, ನನ್ನ ರಿತನ್ಯ ಅದು ಹೆಸರು ಸ್ವಲ್ಪ ಹೇಳೋಕ್ಕೆ ಕಷ್ಟ ಆಗುತ್ತೆ. ಎಲ್ಲರೂ ಬಹಳ ಅದ್ಭುತವಾಗಿ ಮಾಡಿದ್ರೆ. ಹೀರೋಯಿನ್ ರಚಿತಾ ಪ್ರಸಾದ್, ರಚಿತಾ ರಾಮ್. ಒಟ್ಟಾರೆಯಾಗಿ ಸಿನಿಮಾ ಚೆನ್ನಾಗಿ ಬಂದಿದೆ, ನಮ್ಗೆ ಇಷ್ಟ ಆಯಿತು, ನಿಮಗೂ ಇಷ್ಟ ಆಯಿತು. ಆಮೇಲೆ ಈ ರೀತಿಯ ಒಂದು ಕಮರ್ಷಿಯಲ್ ಸಿನಿಮಾಗೆ ಮೂರ್ತಿ ಬಿಗಿನಿಂಗಲ್ಲಿ ಹೇಳಿದಾಗ ಒಂದು ಕಮರ್ಷಿಯಲ್ ಸಿನಿಮಾಗೆ
ಈ ರೀತಿಯ ಸಂವಾದ ಅಂತ ಏರ್ಪಾಟಾಗಿರೋದು ಬಹುಶಃ ಮೊದಲನೇ ಸರಿ ಅಂತ ನಾನು ಸರಿ ಇಲ್ಲ ಸಿನಿಮಾ ಮಾಡಿರೋರು ಕಮರ್ಷಿಯಲ್ ದೃಷ್ಟಿಯಿಂದಲೇ ಮಾಡಿದ್ದಾರೆ. ಆದರೆ ಮಾಡುವ ರೀತಿ ಮತ್ತು ಕಥಾವಸ್ತು ಎರಡೂ ಕೂಡ ಬೇರೆ ರೀತಿಯಲ್ಲಿದೆ. ಅದು ಬಹಳ ಮುಖ್ಯ ಇಲ್ಲಿ. ಅಲ್ಲಿ ಜನೇಶ ಗೆದ್ದಿದ್ದೀರಿ, ಒಳ್ಳೆಯದಾಗಲಿ. ಬಹುಶಃ ನಿಮ್ಮ ಕಾಟೇರದಿಂತಲೂ ನಿಮ್ಮ ಕಾಟೇರ ತುಂಬ ಚೆನ್ನಾಗಿತ್ತು, ಆದರೆ ಆ ವಿಷಯ ವಸ್ತು ಇತ್ತು, ಈ ವಿಷಯ ವಸ್ತು ಸ್ವಲ್ಪ ಭಿನ್ನವಾಗಿದೆ, ಚೆನ್ನಾಗೂ ಇದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ನೀವೆಲ್ಲರೂ ಈ ಸಿನಿಮಾವನ್ನು ಉಳಿಸ್ಕೊಳ್ಳಿಕ್ಕೆ ಬಹಳ ಶ್ರಮ ಪಟ್ಟಿದ್ದೀರಿ. ಉಳಿಯತ್ತೆ, ಅಂಥ ತೊಂದರೆ ಆಗೋದಿಲ್ಲ, ಒಳ್ಳೆಯದಾಗತ್ತೆ. ಇನ್ನು ಮುಂದೆ ಒಳ್ಳೆಯ ಚಿತ್ರಗಳನ್ನು ಮಾಡಿ ಅಂತಕ್ಕಂಥದ್ದನ್ನು ಹೇಳಿ, ಇದು ಯಾರಿಗೋಸ್ಕರ ಮಾಡೋದು, ಯಾರೋ ಒಂದು ವರ್ಗದವರಿಗನ್ನ ಗುರಿ ಮಾಡ್ಕೊಂಡು ಮಾಡುವಂಥ ಚಿತ್ರವೂ ಅಲ್ಲ, ಯಾರನ್ನೋ ಗುರಿ ಇಟ್ಕೊಂಡು ಮಾಡುವಂಥದ್ದಲ್ಲ. ಇದು ಸರ್ವರಿಗೂ ಸಲ್ಲುವಂತಹ ಚಿತ್ರ. ಯಾರಿಗೆ ಸಲ್ಲಬೇಕೋ ಅವ್ರಿಗೆ ಸಲ್ಲಬೇಕು, ಯಾರಿಗೆ ಮುಟ್ಟಬೇಕೋ ಅವ್ರಿಗೆ ಮುಟ್ಟಬೇಕು ಅಲ್ಲ, ಎಲ್ಲರಿಗೂ ಮುಟ್ಟಬೇಕು. ಮನುಷ್ಯತ್ವ ಅಂತಿರುವ ಯಾವನೇ ಒಬ್ಬ ಮನುಷ್ಯ ಅಂತಿದ್ರೆ ಅವನಿಗೆ ಅದು ಜೀವಕರವಾಗಿರುವಂತಹ ಮನುಷ್ಯರು ಯಾರೇ ಇದ್ದರೂ ಇಂತಹದ್ರ ಬಗ್ಗೆ ಚಿಂತನೆಗಳನ್ನು ಮಾಡಬೇಕಾಗಿ. ಈಗಲೂ ಇಂಥದ್ದು ಇದೆಯಾ ಅಂತಂದರೆ ಅವರಿಗೆ ಅರಿವಿನ ಕೊರತೆ ಇದೆ. ಈ ಮಣ್ಣಿನ ಆಗುಹೋಗುಗಳ ಬಗ್ಗೆ, ಮನುಷ್ಯ ಜೀವನದ ಆಗುಹೋಗುಗಳ ಬಗ್ಗೆ ಸಾಮಾಜಿಕವಾಗಿ ಅರಿವಿನ ಕೊರತೆ ಇದೆ ಅಂತ ನಾವು ಅಂದ್ಕೋಬೇಕು. ಆ ಕೊರತೆಯನ್ನು ನೀಗಿಸೋದು ಮಕ್ಕಳ ಮೂಲಕವಾಗಿ ನೀಗಿಸಬೇಕಾಗಿದೆ. ಮಕ್ಕಳಿಗೆ ಈ ಚಿತ್ರವನ್ನು ತೋರಿಸಿದ್ವಿ ಅಂತ ಹೇಳಿದ್ರಿ ನಮ್ಮ ದಾವಣಗೆರೆಯವರು. ಆ ಕೆಲಸ ಹೆಚ್ಚು ಆಗಬೇಕು. ಈಗೆಲ್ಲ ಆರ್ಟ್ಸ್ ಯಾರು ತಗೊಳ್ಳಲ್ಲ, ಭಾಳ ಕಡಿಮೆ ತಗೊಳ್ಳೋದು. ಈಗೆಲ್ಲ ಬರೀ IT, ಕಾಮರ್ಸ್, ಸೈನ್ಸ್. ಈ ಸೈನ್ಸು, ಕಾಮರ್ಸು, IT ಓದಿದ ಮಕ್ಕಳಿಗೆ ಚರಿತ್ರೆ ಏನೂ ಗೊತ್ತಿರಲ್ಲ. ಅದು ನಾವೇ ತಪ್ಪು ಮಾಡ್ತೀವಿ, ಏನು ಚರಿತ್ರೆ ಗೊತ್ತಿರಲ್ಲ. ಸೊ ಆಗ ನೋಡಿ, ನಿಮ್ಮ ಮಕ್ಕಳು ನೋಡ್ಬೇಕು, ಬೇಕಾದ್ರೆ ಕೇಳಿ ನೋಡಿ. ಅದೇ ಆರ್ಟ್ಸ್ ಓದಿದ ಮಕ್ಕಳಿಗೆ ನೀವೇನೇನು ಚರಿತ್ರೆ ಪ್ರಶ್ನೆ ಕೇಳಿದ್ರು ಒಂದಿಷ್ಟು ತಿಳ್ಕೊಂಡಿರ್ತಾರೆ, ಹೇಳ್ತಾರೆ. ನಿಮ್ಮ ಸೈನ್ಸ್ ಓದಿದ ಮಕ್ಕಳಿಗೆ ಏನೇನೂ ಗೊತ್ತಿಲ್ಲ, ನಮ್ಮ ಮನೇಲೇ ಇದ್ದಾರೆ. ನನ್ನ ಮಗಳಿಗೆ ಕೇಳಿ, ನಥಿಂಗ್, ಝೀರೋ. ನನ್ನ ಮಗನ ಕೇಳಿ, ಸೂಪರಾಗಿ ಹೇಳ್ತಾರೆ. ಅವ್ರು ಹಿಸ್ಟ್ರಿ ತುಂಬ ಇಷ್ಟವಾದ ಸಬ್ಜೆಕ್ಟು, ತುಂಬ ಸೂಪರಾಗಿ ಹೇಳ್ತಾನೆ. ಸೊ ಹಾಗೆ ನಾವುಗಳು ಎಲ್ಲೋ ತಪ್ಪು ಮಾಡ್ತಾ ಇದ್ದೀವಿ. ಜೀವನದ ಆಧಾರಕ್ಕೋಸ್ಕರವಾಗಿ ಓಟದ ಜೊತೆ ಓಡ್ತಾ ಇದ್ದೀವಿ. IT, BT, ಇನ್ನೊಂದು ಯಾವುದೋ ಸೈನ್ಸ್ ಅಂದ್ಕೊಂಡು ಅನಿವಾರ್ಯ ಆಗ್ತದೆ. ಈಗ ಮತ್ತೆ ಚರಿತ್ರೆಯನ್ನು, ಇತಿಹಾಸವನ್ನು ನಮ್ಮ ಮಕ್ಕಳಿಗೆ ಕಲಿಸ್ಬೇಕು ಅಂದರೆ ಇಲ್ಲಿಂದ ಕಲಿಸ್ತೀರಿ, ಹೇಗೆ ಕಲಿಸ್ತೀರಿ? ಅದು ಹುಟ್ಟಿನಿಂದಲೇ ಬರಬೇಕು, ಕುಟುಂಬದಿಂದಲೇ ಬರಬೇಕು. ಇದು ಭಾಳ ಚಾಲೆಂಜಿಂಗ್ ಸಬ್ಜೆಕ್ಟ್ ಇದು. ಸೊ ಹಾಗಾಗಿ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಹೇಳಿ.